ಅವ್ರು ಮೂಲತಃ ಹಾವೇರಿಯವರು. ಹೊಟ್ಟಿ ತುಂಬಲದ ಸಲುವಾಗಿ ಪ್ಯಾಟಿ ಸೇರಿದ್ರ ಗಂಡ ಹೆಂಡತಿ. ಹುಬ್ಬಳ್ಳಿ ಒಳಗ ಕೂಲಿ ನಾಲಿ ಮಾಡಿ ಬದುಕುವಂಥ ದಂಪತಿಗಳು ನಿಷ್ಠೆಯಿಂದ ಸಿದ್ದಾಡ ಮಠದ ಸೇವಾ ಮಾಡ್ತಿದ್ರು. ಜೊತೆಗೆ ಹೊಟ್ಟಿ ತೀರ್ಥ ಸ್ವಾರ್ಥ ಎರಡನ್ನೂ ಮಾಡ್ಕೊಂತ ಅಜ್ಜನ ಸೇವಾ ಮಾಡೋ ಸಂದರ್ಭ. ಮುದುಕಗ ವಯಸ್ಸಾತು. ಮುದುಕಿ ಗಂಡನ್ನು ನೋಡ್ಕೋಬೇಕು. ಒಂದು 10 ಮನೆ ಪಾತ್ರೆ ತೊಳೆದು ಮುಸುರಿ ತೊಳೆದು ಕಸ ಹೊಡೆದು ಸೇವಾನು ಮಾಡಬೇಕು, ಇತ್ಲಾಗ ಮಠದಾಗ ಸೇವಾನು ಮಾಡಬೇಕು. ಅಜ್ಜಿ ಎಟ್ಟ ಸಿದ್ಧಾರೂಢ ಮೇಲೆ ಪ್ರೀತಿ ಇದ್ದಂದ್ರೆ, ಏ ಮುದುಕಿ ಬರೀ ನನ್ನ ಸೇವಾ ಮಾಡ್ಕೊಂತ ಕುಂದ್ರಬೇಡ, ಹೋಗು ಸಿದ್ಧಾರೂಢಪ್ಪನ ಸೇವಾ ಮಾಡಿ ಹೋಗಂತ ಮುದುಕ ಹೇಳಿ ಕಳಿಸ್ತಿದ್ದ. ಅಜ್ಜನ ಮನಸ್ಸು ಗೆದ್ದಿದ್ರು ದಂಪತಿಗಳು ಸೇವಾದೊಳಗೆ. ಗುರುಗಳು ಒಲಿಬೇಕಾದ್ರೆ ಸೇವಾ ಭಾಳ ಗುಟ್ಟಿನ ವಿಷಯ ಐತ್ರಿ. ನಿಷ್ಠದಿಂದ ಮಠದ ಸೇವಾ ಮಾಡೋ ಮುಂದೆ ಗಂಡಗೆ ಆರಾಮ್ ತಪ್ಪಿತ್ತು. ಇತ್ಲಾಗ ಪೇಷಂಟ್, ಇತ್ಲಾಗ ಮನೆ ಕೆಲಸ, ಇತ್ಲಾಗ ಗುರುವಿನ ಕೆಲಸ, ಮೂರು ನಿಭಾಯಿಸೋ ವೇಳದೊಳಗೆ ಮುದುಕಗೆ ಸೀರಿಯಸ್ ಭಾಳ ಆಯ್ತು. ದವಾಖಾನಿಗೆ ತೋರ್ಸಾಕ ದುಡ್ಡಿಲ್ಲ. ದಿನಾ ಸಿದ್ಧಾರೂಢರು ತೀರ್ಥ ತರೋದು, ಅಂಗಾರ ಹಚ್ಚೋದು, ಅಜ್ಜನೇ ಡಾಕ್ಟ್ರ, ತೀರ್ಥನೇ ಔಷಧಿ. ಭಾಳ ಹೆಚ್ಚಾದ ಬಳಿಕ ಅವತ್ತು ಮಠಕ್ಕೆ ಬರೋದು ಬಂದು ಮಾಡಿ ಮುದುಕನ ಕಾಲು ಒತ್ತಗೊಂತ ಕುಂತಿದ್ಲು. ಮುದುಕ್ ಸೊನ್ನೆ ಮಾಡ್ತು, ಮಾತಾಡಕ್ಕೆ ಬಾಯಿ ಬಂದಾಗಿತ್ತು. ಹೋಗು ಸಿದ್ಧಾರೂಢ ಸೇವಾ ಮಾಡು, ಇದೇನು ಇದ್ದು ಬಿದ್ದು ಹೋಗೋ ಶರೀರ, ಹೋಗಂತಂದು. ಅಂತ ಸಾಯೋ ವೇಳೆದೊಳಗೆ ಮುದುಕ ಅಜ್ಜನ ಸೇವಕ್ಕೆ ಹೋಗಂತ ಮುದುಕಿಗೆ ಸೊನ್ನೆ ಮಾಡಿದ್ರೆ ಆಯ್ತಂತ ಬಂದು ಸಿದ್ಧಾರೂಢ ಮಠದಾಗ ರೊಟ್ಟಿ ಬಡಿಯೋ ಸೇವಾ ಮಾಡೋ ಮುಂದೆ ಯಾಕೋ ಎಡಗಣ್ಣು ಹಾರಕತ್ತು. ಅಪಶಕುನ ಮುದುಕು ಏನಾಗೈತಿ ಅಂಬಾಲ ಅಂತೇಳಿ ಕೈ ತೊಳ್ಕಂಡ ಊಟ ಸಹಿತ ಪ್ರಸಾದ ಸಹಿತ ಮಾಡ್ದಂಗೆ ಸೀದಾ ಮುದುಕನ ಕಡೆಗೆ ಬಂದು ನೋಡೋದ್ರಾಗ ಮುದುಕ ಕಣ್ಣು ತೆಗದಾವ, ಬಾಯಿ ತೆಗದೈತಿ, ಮುದುಕನ ಉಸಿರು ಬಂದಾಗೈತಿ, ಮುದುಕ ಸತ್ತು ಹೋಗೈತಿ. ಒದ್ದಾಡಿ ಸತ್ತು ಹೋಗೈತಿ. ಎದಿ ಹೊಡ್ಕೊಂಡು ಅಳಹಕತ್ಲು. ನಿನ್ನ ಕೊನೆಗಾಲಕ್ಕೆ ನಿನ್ನ ಬಾಯಾಗ ನೀರು ಹಾಕಲಿಕ್ಕೆ ನಾನು ಉಳಿಲಿಲ್ಲಲ್ಲ ಅಂತ ಎದಿ ಬಡ್ಕೊಂಡು ಅಳುವಾಗ ಆಕೆಗೆ ತಕ್ಷಣ ನೆನಪಾಗಿದ್ದು ಜಗದ್ಗುರು ಸಿದ್ಧಾರೂಢಪ್ಪ. ಯಾಕ ಕಣ್ಣಾರೇಕೆ ಅನೇಕ ಮಂದಿಯನ್ನು ನೋಡಿದ್ಲು. ಅಪ್ಪ ಎದೆ ಮ್ಯಾಲ ಕೈ ಇಟ್ಟಂದ್ರೆ ಸತ್ತ ಹೆಣ ಎದ್ದು ಕುಂತಿದ್ದು. ಭಾಳ ಮಂದಿ ನೋಡಿದ್ಲಕ್ಕೆ ಅಂಥದ್ದು ಘಟನಾ. ನನ್ನ ಗಂಡನ ಸಿದ್ಧಾರೂಢಪ್ಪ ಉಳಿಸ್ಬೋದನ್ನೋ ನಂಬಿಕೆ ಮ್ಯಾಲ ಆ ಹೆಣ ಅಲ್ಲೇ ಬಿಡ್ತಾಳ. ಓಡ್ಕೊಂತ ಸಿದ್ಧಾರೂಢರ ಕಡೆಗೆ ಬರ್ತಾಳ. ಆ ವೇಳೆಕ ಮುಮುಕ್ಷುಗಳು ಕೂಡ ಸಿದ್ಧಾರೂಢರದ್ದು ಆಧ್ಯಾತ್ಮ ಚರ್ಚೆ ನಡೆದಿತ್ತು, ಆಧ್ಯಾತ್ಮ ಚಿಂತನೆ ನಡೆದೈತಿ. ಈಕಿ ಎದೆ ಹೊಡ್ಕೊಂತ ಬಂದಾಳ, ಯಪ್ಪ ಅನ್ಕೊಂತ ಬಂದಾಳ. ಗಪ್ ಅಂದ್ರು ಸಿದ್ಧಾರೂಢರು. ಅಂದ್ರೆ ಏನಾರ ಒಂದು ವಿಷಯ ಚಿಂತನೆ ನಡೆದಾಗ ಹಿಂಗೆ ಅಡ್ಡ ಬರಬಾರ್ದು, ಮಾತಾಡಬಾರ್ದು. ಗಪ್ ಅಂತಂದು ಸೊನ್ನೆ ಮಾಡಿದ್ರು. ಬಹುಶಃ ಅವ್ರೇನೋ ಮಾತಾಡಕತ್ಯಾರ. ಮಾತಾಡಿದ ಬಳಿಕ ನನ್ನ ಕಡೆ ಮಾತಾಡಿಸ್ತಾರ. ಸ್ವಲ್ಪ ಹೊತ್ತು ಕುಂತಲು. ಇದು ಮುಗಿವಲೋ ಮಾತು. ಈಕಿಗರ ಗಂಡನ ನೆನಪು, ಸತ್ತು ಹೆಣ ಬಿಟ್ಟು ಬಂದಾಳ. ಯಜ್ಜ ಅಪ್ಪ ಅಂತಂದು ಮತ್ತಂದು ಕೂಡಲೇ ಗಪ್ ಅಂದ್ರು ಸಿದ್ಧಾರೂಢರು. ಕಣ್ಣಾಗ ನೀರು ಬಂದು ಬಿಕ್ಕಿ ಅಳಾಕ್ ಹತ್ತಲು. ನನಗೆ ಅಪ್ಪನು ನೀನೆ, ಅವನು ನೀನೆ, ನನ್ನವ್ರನ್ನೋರು ಎಲ್ಲರನ್ನು ಬಿಟ್ಟು ಬಂದ ನೀನಾಗತ್ತಿ ಅಂತ ಹುಬ್ಬಳ್ಯಾಗ ಉಳಿದೀವಿ ನಾವು. ನನ್ನ ನೀನು ನೋಡ್ಲಿಲ್ಲ ಅಂದ್ರೆ, ನನ್ನ ಮಾತಾಡಿಸ್ಲಿಲ್ಲ ಅಂದ್ರೆ, ನೀನೇ ನನ್ನ ಕೈ ಬಿಟ್ಟು ಬಳಿಕ ನಿನಗೆ ಇನ್ಯಾರ ಗತಿಯನಪ್ಪ ಸಿದ್ಧಾರೂಢ ಅಂತ ಕಣ್ಣೀರು ಒರೆಸಗೋಂತ ಕಣ್ಣೀರು ಹಾಕೋಂತ ಹೊಳ್ಳಿ ಮನೆಗೆ ಬರೋದ್ರೊಳಗ ಮುದುಕ ಎದ್ದು ತೆವಳ್ಕೊಂತ ಹೊಸಲ ಮ್ಯಾಲ ಬಂದು ನಿಂತಿತ್ತಂತ. ಮುದುಕ ಸತ್ತು ಮುದುಕ ಬದುಕಿತ್ತು. ಅಜ್ಜ ಏನು ಮಾತಾಡಿದ್ದಿಲ್ಲ. ಹೊಳ್ಳಿ ಮುದುಕೊಂಡ್ ತಗೊಂಡು ಬಂದ ಬಳಿಕ ಕರ್ಕೊಂಡು ಬಂದ್ಲಪ್ಪ ನಿನ್ನ ಆಶೀರ್ವಾದ ಬದುಕಿ. ಮತ್ತು ಹೊಯ್ಕೊಂತ ಬಂದಿದೆಯಲ್ಲ, ಹೊಯ್ಕೊಂತ ಬರ್ತಾರೇನು? ಮುತ್ತೈದೆ ನನ್ನ ಗಂಡ ಸತ್ತಾನಂತ ಹೇಳಕ್ಕೆ ಬರ್ತಾರೇನು? ಹಾಗೆಲ್ಲ ಹೇಳಬಾರ್ದವ ಗುರುಗಳ ಹತ್ರ. ಹೋಗಿ ಕರ್ಕೊಂಡು ಹೋಗಿ ಜಪಾನ ಮಾಡಿ ಗಂಡನಂತ ಆಕಿ ಅವ್ರ ಮುಂದೆ ಹೇಳಬೇಕಾಗಿಲ್ಲ. ಅವನಿಗೆ ಗೊತ್ತಿರಲಾರ್ದ ವಿಷಯನೇ ಇಲ್ಲ. ಸಿದ್ಧಾರೂಢ ಅವಧೂತ, ಬೇಡಿದ ವರಗಳ ಕೊಡುವಾತ. ಸಿದ್ಧಾರೂಢ ಭಗವಂತ, ಬೇಡದ ವರಗಳ ಕೊಡುವಾತ. ಬೇಡಿದ್ರಷ್ಟೇ ಕೊಡ್ತಾನಲ್ಲ, ಬೇಡದೇ ಇದ್ರೂ ಸಹಿತ ಅಜ್ಜ ವರಗಳನ್ನು ಕೊಡ್ತಿದ್ದ. ನಮ್ದು ಇನ್ನೂ 10 ನಿಮಿಷ ಐತಿ, ಹೇಳೋನಲ್ಲ. ಒಂದು ಸಾರಿ ಅಲ್ಲೇ ಹುಬ್ಬಳ್ಳಿ ಸಮೀಪ ನೂಲ್ವಿ ಅಂತ ಒಂದು ಊರೈತಿ. ಭರಮಪ್ಪ ರಾಟಿ ಮನಿ ಅಂತ ಹೇಳಿ ದೊಡ್ಡ ಜಮೀನ್ದಾರ.
100 ಎಕರೆ ಜಮೀನು, ಆಳು ಕಾಳು, 100 ದನಕರು ಎಮ್ಮೆಗಳನ್ನ ಸಾಕಿದ್ದ ದೊಡ್ಡ ರೈತ. ಅವ್ರ ಮನೆ ಒಳಗೆ ಏನೇ ಬೆಳೆದ್ರ ಮೊದಲನೇ ಚೀಲ ಕಾಳು ಮಠಕ್ಕೆ, ಮೆಣಸಿನ್ಕಾಯಿ ಬೆಳೆದ್ರೆ ಒಂದು ಚೀಲ ಮೆಣಸಿನ್ಕಾಯಿ ಮಠಕ್ಕೆ, ಉಳ್ಳಾಗಡ್ಡಿ ಬೆಳೆದ್ರೆ ಮಠಕ್ಕೆ, ಮನ್ಯಾಗ ಒಂದು ಆಕಳ ಕರ ಹಾಕ್ಯತ್ತಂದ್ರೆ, ಒಂದು ಎಮ್ಮೆ ಕರ ಹಾಕ್ಯತ್ತಂದ್ರೆ ಮೊದಲನೇ ಗಿಣ್ಣ ಮಠಕ್ಕ. ಅಜ್ಜನ ಬಿಟ್ಟು ಏನೂ ಮಾಡ್ತಿದ್ದಿಲ್ಲ. ತಾನೇ ಮುಂದಾಳಾಗಿ ಊರೆಲ್ಲ ಭಿಕ್ಷೆ ಮಾಡಿ ಸಿದ್ಧಾರೂಢರಿಗೆ ಸೇವಾ ಮಾಡುವಂಥ ಭರ್ಮಪ್ಪ. ಒಂದು ಸಾರಿ ಅವ್ರ ಮನೆಯಾಗಿ ಎಮ್ಮೆ, ಹಿಂದಿನ ಕಾಲದಾಗ ಈಗಿನ ಹಂಗೆ ದನ ಕಾಯೋಕೆ ಒಬ್ಬ ಮನುಷ್ಯ ಹಿಂಗೇನು ಇದ್ದಿಲ್ರಿ. ಅವಾಗ ಸಾಕಷ್ಟು ಅಡವಿ ಇತ್ತು. ದನ ಹೊಡೆದು ಬಿಟ್ರಂದ್ರೆ ಹೋಗಿ ಮೇದ ತಾನ ಹೊಳೆ ಬರ್ತಿದ್ದು. ದಿನ ಬರೋ ಎಮ್ಮಿ ಹಿಂಡು ಹೋಗಿದ್ದು ಹೋಗಿಬಿಡುತ್ತೆ, ಬರಲಿಲ್ಲ, ಮಾಯಾದು. ಇಡೀ ರಾತ್ರಿ ಬೆಳತನ ಹುಡುಕಿದಾರ, ಎಮ್ಮಿ ಸಿಗುವಲು. ಮರುದಿನ, ಅದರ ಮರುದಿನ 3 ದಿನ ಹುಡುಕಿದ್ರು ಸಹಿತ 100 ಎಮ್ಮೆಗಳ ಹಿಂಡು ಎಲ್ಲ ಮಾಯಾಗ್ಯಾವ. ಆಳು ಕಾಳು ಹಚ್ಚಿ ಹುಡುಕ್ಸಿದ್ರು. ಕೊನೆಗೆ ಮುದುಕಿ ಪಾರ್ವತವ್ವ ಅವರವ್ವ ಅಜ್ಜಿ ಅಂತಾಳ, ತಮ್ಮ ನಮ್ಮಪ್ಪ ಸಿದ್ಧಾರೂಢ ಉಂಡು ಊಟ ಕಂಡ ಕನಸು ಕುಂತಲ್ಲಿ ಹೇಳುವಂತ ಮಹಾತ್ಮಿದಾನಪ್ಪ, ಅಲ್ಲಿ ಹೋಗು ಅಪ್ಪನ ಕೇಳ, ಅವ ಎಲ್ಲದವ ಎಲ್ಲ ಹೇಳ್ತಾನಂತ ಬುತ್ತಿ ಕಟ್ಟಿ ಕಳಿಸಿದ್ಲ. ಸಿದ್ಧಾರೂಢ ಮಠಕ್ಕೆ ಬಂದ. ಅಷ್ಟೊತ್ತಿಗೆ ಪ್ರವಚನ ಚಾಲು ಇತ್ತು. ಪ್ರವಚನ ಮುಗಿದ ಮೇಲೆ ಅಜ್ಜನ ಕೇಳನಂತ ಹಿಂದೆ ಕುಂತ. ಅವತ್ತು ಪ್ರವಚನದ ವಿಷಯ ಏನಪ್ಪ ಅಂದ್ರೆ, ಕಂಡು ಕೇಳಿ ಮತ್ತೆ ಮೋಹಿಪರೆ ಬಲ್ಲವರು ದಿನಾ ಸಾಯೋದನ್ನು ನೋಡ್ತಾರ, ಎಲ್ಲ ಬಿಟ್ಟು ಹೋಗೋದನ್ನು ನೋಡ್ತಾರ, ಹುಗಿದು ಬರ್ತಾರ. ನಾವು ಸಾಯ್ತೇವೆ ಅನ್ನೋದು ಗೊತ್ತೈತಿ, ಆದರೂ ಕೂಡ ಮತ್ತು ಮೋಹ ನಂದು ನಂದು ಅಂತ ಬಡ್ಕೊಂಡು ಸಾಯ್ತಿರಲ್ಲ, ಇದೆಲ್ಲ ನಶ್ವರ ಅಂತ ನಿಮಗೆ ಅನಿಸಂಗಿಲ್ಲೇನು? ಈ ಬಿಟ್ಟು ಹೋಗೋ ಸಲುವಾಗಿ ಎಷ್ಟು ಗುದ್ದಾಡ್ತೀರಿ, ಹೋಗಲತ್ಲ ಹಾಳಾಗಿ. ನಿಮ್ಮ ಮನ್ಯಾಗಟ್ಟಲ್ಲ ಮಠದಾಗ ಬಂದು ಸಹಿತ ಬರೀ ಅದನ್ನ ಕೇಳ್ತೀರಲ್ಲ ನೀವು. ಯಪ್ಪ ನಮ್ಮ ಎಮ್ಮೆ ಹಿಂಡುವಲ್ದು, ನಮ್ಮ ಹೊಲ ಬೆಳೆವಲ್ದು, ನನ್ನ ಮಗಳಿಗೆ ಗಂಡು ಸಿಗುವಲ್ದು. ಆ ಸ್ವಾಮಿಗಳು ಸಹಿತ ಬರೀ ಇಂಥವನ್ನ ಮಾತಾಡ್ತೀರಲ್ಲ. ನಾನು ಕುಂತಿನಿಲ್ಲಿ ಆತ್ಮಜ್ಞಾನ ಬೋಧನೆ ಮಾಡಕ್ಕೆ, ನೀವು ಬೇಡ್ತೀರಿ ಹೆಣ್ಣು ಹೊನ್ನು ಮಣ್ಣು. ಕಸ್ತೂರಿ ವ್ಯಾಪಾರ ಮಾಡಕ್ಕೆ ನಾ ಕುಂತೀನಿ, ಒಂದೂ ಗಿರಾಕಿ ಕಸ್ತೂರಿ ಖರೀದಿ ಮಾಡೋ ಬರುವಲು, ಎಲ್ಲ ಇಂಗು ಜೀರಿಗೆ ಗಿರಾಕಿನೇ ಬರಕತ್ಯಾವ. ನಮ್ತಾಗ ಸಹಿತ ನಶ್ವರವಾದದ್ದನ್ನೇ ಬೇಡ್ತೀರಿ ನೀವು ಅಂತ. ಅವತ್ತು ಪ್ರವಚನವನ್ನ ಸಿದ್ಧಾರೂಢರು ಇದೇ ವಿಷಯದ ಮೇಲೆ 1 ತಾಸುಗಟ್ಟಲೆ ಪ್ರವಚನ ಮಾಡಿದರು. ಪ್ರವಚನ ಮುಗಿದು ಮಂಗಳಾರತಿ ಆದ ಮೇಲೆ ಎಲ್ಲರೂ ಎದ್ದು ನಿಂತು ಪಾಳೆ ಹಚ್ಚಿ ಸಿದ್ಧಾರೂಢರ ಪಾದಕ್ಕೆ ನಮಸ್ಕಾರ ಮಾಡಕು ಅಂತ ಹಿಂಗೆ ಸಾಲು ಬಂದಿತ್ತು. ಇವ ಪಾಳೆ ಹಚ್ಚಿದ ಯಾರು? ಭರ್ಮಪ್ಪ. ಇವ ಯಾತಕ್ಕೆ ಬಂದಾನ? ನಮ್ಮ ಯಾಮಿ ಕಳೆದವು ಎಲ್ಲಿ ಹೋಗ್ಯಾವಂತ ಸಿದ್ಧಾರೂಢನ ಕೇಳಕ್ಕೆ ಬಂದಾನ. ಇಷ್ಟೊತ್ತು ಪ್ರವಚನ ಏನು ಹೇಳ್ಯಾರ? ಇಂಥವನ್ನೆಲ್ಲ ಮಹಾತ್ಮರ ಹತ್ರ ಕೇಳಬಾರದು. ಮುಕ್ತನಾಗುವಂಥ ದಾರಿಯನ್ನ, ಭಕ್ತಿ ಜ್ಞಾನ ವೈರಾಗ್ಯಗಳನ್ನು ಮಹಾತ್ಮರ ಕಡೆಗೆ ಬೇಡಬೇಕ ಹೊರತು ನಶ್ವರವಾದದ್ದನ್ನು ಬೇಡಬಾರದಂತ ಇಟ್ಟೊತ್ತು ಪ್ರವಚನ ಮಾಡ್ಯಾರ. ಇವ್ ಕೇಳಾಕ ಬಂದ ನಮ್ಮ ಎಮ್ಮೆ ಎಲ್ಲಿ ಹೋಗ್ಯಾವಂತ. ಇವಾಗ ನಾಚಿಗಾತ. ಇಷ್ಟೊತ್ತು 1 ತಾಸು ಇದನ್ನ ಕೇಳಿ ಮತ್ತೆ ಇದನ್ನ ಕೇಳಬಾರದಂತ ಆ ಬುತ್ತಿ ಕಟ್ಕೊಂಡ್ಬಂದಿದ್ದ. ತಂದ ಅಜ್ಜನ ಮುಂದೆ ಬುತ್ತಿ ಇಟ್ಟ, ನಮಸ್ಕಾರ ಮಾಡಿದ, ಸುಮ್ಮನೆ ಮುಂದಕ್ಕೆ ಹೊಂಟಿದ್ದ. ಸಿದ್ಧಾರೂಢಪ್ಪ ಅವನ ಅಂಗಿ ಹಿಡಿದ್ರಂತ. ಅಜ್ಜ ಯಾಕೆ ಅರ್ಬಿ ಹಿಡ್ದಂತ ತಿರುಗಿ ನೋಡಿದ್ರ, ಏನ್ಲೇ ಹುಡುಗ, ನಿಮ್ಮವ್ವ ಯಾತ್ರ ಸಲುವಾಗಿ ಕಳಿಸ್ಯಾಳ ನಿನ್ನ? ನಮ್ಮ ಎಮ್ಮೆ ಎಲ್ಲಿ ಹೋಗ್ಯಾವ ಕೇಳ್ಕೊಂಬ ಅಂತ ನಿಮ್ಮ ಅಜ್ಜಿ ಕಳಿಸ್ಯಾಳ, ಮತ್ತು ಸುಮ್ಮನೆ ಹೊಂಟಿಯಲ್ಲೋ ತಮ್ಮ? ಯಾವ ಗೊಬ್ಬೂರಿನ ಗೌಡ ನಿಮ್ಮ ಎಲ್ಲ ಎಮ್ಮಿನ ಕೊಂಡದಾಗ ಕೂಡಿ ಹಾಕ್ಯಾನಪ್ಪ. ಅವನು ಹೊಲ ಹಾಳು ಮಾಡ್ಯಾವ, ಅದಕ್ಕೆ ಅವ ಕೂಡಿ ಹಾಕ್ಯಾನ. ಈಗ ನೀನು ಗಬ್ಬೂರಿನ ಮ್ಯಾಲೆ ಹೋಗು, ಅವನ ಮುಂದೆ ಹೇಳ ನನ್ನ ಎಮ್ಮೆ ಅಂತ. ಅವ ಬಾಯಿಗೆ ಬಂದಂಗೆ ಬೈತಾನ, ಹೊಲಸು ಬೈತಾನ. ಸುಮ್ಮನಿರು, ಹೊಳೆ ಮಾತಾಡಬೇಡ.
ಸಿಟ್ಟಿಗೆ ಎದ್ದು ಒಂದ್ಯಾಳು ಬಡಿತಾನ, ಪಡಿಸ್ಗೋ ಹೊಳ್ಳಿ ಮಾತಾಡಬೇಡ, ನಿಮ್ಮ ಎಮ್ಮಿ ಎಲ್ಲ ಬಿಟ್ಟು ಕಳಿಸ್ತಾನೆ, ಹೋಗಪ್ಪ ಅಂದ್ರೆ ಜಗದ್ಗುರು ಸಿದ್ಧಾರೂಢರು. ಅವ ಕೇಳಾಕ ಬಂದಿದ್ದು ಅವನೇನು ಬಾಯಿ ಬಿಟ್ಟು ಹೇಳಿಲ್ಲ, ಆದ್ರೆ ಅಜ್ಜಗೆ ಎಲ್ಲ ಗೊತ್ತಾಗ್ತಿತ್ತು. ಇಂಥ ಒಂದು ಅಜ್ಜ ಈ ಬೇಡದೇ ಇದ್ರು ಬರೀ ಮನುಷ್ಯನ್ಯಾಗ ಸಂಕಲ್ಪ ಮಾಡಿದ್ರು ಅದನ್ನ ಅಜ್ಜ ಇಷ್ಟಾರ್ಥಗಳನ್ನ ಈಡೇರಿಸುವಂತ ಕಾಮಧೇನು ಕಲ್ಪವೃಕ್ಷವಾಗಿದ್ರು. ಬರೀ ಅವತ್ತಷ್ಟೇ ಅಂತಲ್ಲ, ಇವತ್ತಿಗೂ ಈಗಿಗೂ ಸದ್ಯ ಕಾಲಕ್ಕೆ ಏನು ಮನುಷ್ಯನೊಳ ಸಂಕಲ್ಪವನ್ನು ಭಕ್ತರು ಮಾಡ್ತಾರೆ ಅದನ್ನು ಈಡೇರಿಸುವಂತ ಪವರ್ಫುಲ್ ಅಜ್ಜ. ಅದಕ್ಕೆ ಆ ಗದ್ದಿಗಿಂತ ತಾಕತ್ತೈತೆ. ಇವತ್ತಿಗೂ ಲಕ್ಷ ಗಟ್ಟಲೆ ಮಂದಿ ಸಿದ್ಧಾರೂಢರ ಗದ್ದಿಗೆ ದರ್ಶನಕ್ಕೆ ಹೋಗಾರ, ಲಕ್ಷ ಗಟ್ಟಲೆ ಮಂದಿ ತೇರಿ ಕೂಡ್ತಾರ. ಯಾಕ? ಅದಾನಂತ. ಇವತ್ತಿಗೂ ಅದಾನಂತ ಹೇಳಿ ನಂಬಿ ನಡ್ಕೊಂತಾರ ಅಂತ